ಬೆಳೆಗಾರರೇ, ನಿಮ್ಮ ಬೆಳೆಯಲ್ಲಿ ಎಲೆಗಳ ಮೇಲೆ ಕೆಂಪು ಚುಕ್ಕೆಗಳು ಕಾಣಿಸಿಕೊಳ್ಳುತ್ತಿದೆಯಾ? ಹಾಗಿದ್ದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ. ಈ ವಿಡಿಯೋದಲ್ಲಿ ನಾನು ಹತ್ತಿ ಬೆಳೆಯಲ್ಲಿ ಸಾಮಾನ್ಯವಾಗಿ ಬರುವಂತಹ ಸರ್ಕೋಸ್ಪೋರಾ ಎಲೆ ಚುಕ್ಕೆ ರೋಗದ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ರೋಗದ ಲಕ್ಷಣಗಳು ನೋಡೋದಾದರೆ, ಸೋಂಕಿನ ಆರಂಭಿಕ ಹಂತದಲ್ಲಿ ಎಲೆಗಳ ಮೇಲೆ ಕೆಂಪು ಗಾಯಗಳು ಕಾಣಿಸಿಕೊಳ್ಳುತ್ತದೆ. ರೋಗವು ಉಲ್ಬಣವಾದಂತೆ ಚಿಕ್ಕ ಚಿಕ್ಕ ಮಚ್ಚೆಗಳು ಅಥವಾ ಗಾಯಗಳು ದೊಡ್ಡದಾಗಿ ನೇರಳೆ ಅಥವಾ ಕಪ್ಪು ಅಂಚು ಹೊಂದಿರುವ ಬೂದು ಅಥವಾ ಕಂದು ಬಣ್ಣಕ್ಕೆ ತಿರುಗುತ್ತವೆ. ಈ ಗಾಯಗಳು ಅಥವಾ ಮಚ್ಚೆಗಳನ್ನು ನಾವು ಎಲೆಗಳ ಮೇಲೆ ವೃತ್ತಾಕಾರ ಅಥವಾ ಅನಿಯಮಿತ ಆಕಾರದಲ್ಲಿ ನಾವು ಕಾಣಬಹುದು. ಇಂಥ ರೋಗವನ್ನು ನಾವು ವೈಜ್ಞಾನಿಕವಾಗಿ ಹೇಗೆ ಹತೋಟಿಗೆ ತರಬೇಕು ಅಂತ ನೋಡೋದಾದರೆ, ಸಾಫ್ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಅಥವಾ ಕವಚ್ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಅಥವಾ ಟಿಲ್ಟ್ ಪ್ರತಿ ಲೀಟರ್ ನೀರಿಗೆ 1 ml ಬೆರೆಸಿ ಸಿಂಪಡಣೆ ಮಾಡಬೇಕು. ಅಥವಾ ಇಂಡೋಫಿಲ್ M45 ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಬೆರೆಸಿ ಸಿಂಪಡಣೆ ಮಾಡಬೇಕು. ನೋಡಿದ್ರಲ್ಲ ರೈತರೆ, ನಿಮ್ಮ ಹೊಲದಲ್ಲೂ ಸಹ ಈ ರೀತಿ ಸರ್ಕೋಸ್ಪೋರಾ ಎಲೆ ಚುಕ್ಕೆ ರೋಗ ಕಂಡು ಬಂದರೆ ಈ ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟು ಕಂಟ್ರೋಲ್ ಮಾಡ್ಬೋದು. ಈ ಎಲ್ಲ ಪ್ರಾಡಕ್ಟ್ಸು ನಮ್ಮ ಅಗ್ರಿಪ್ಲೆಕ್ಸ್ ಇಂಡಿಯಾ ವೆಬ್ಸೈಟಲ್ಲಿ ದೊರಕುತ್ತದೆ. ಈ ಕೂಡಲೇ ಸಂಪರ್ಕಿಸಿ. ಅಥವಾ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೂ ಸಹ ನೀವು ಕರೆ ಮಾಡಿಬಿಟ್ಟು ಆರ್ಡರ್ ಪ್ಲೇಸ್ ಮಾಡ್ಬೋದು. ಧನ್ಯವಾದಗಳು.